ಕಳೆದ 12 ವರ್ಷಗಳಿದ್ದದ್ದು 55 ಲಕ್ಷ ಕೋಟಿ 2014ಕ್ಕೆ ಬರುವಾಗ ನಮ್ಮ ದೇಶಕ್ಕಿದ್ದ ಸಾಲ ಇವಾಗ 210 ಲಕ್ಷ ಕೋಟಿ ಆಗಿದೆ. ಇರ್ಲಿ ಒಂದ್ ನಿಮಿಷ ನಾನು ಫಿನಿಶ್ ಮಾಡಿ ಕಳೆದ ನಂದು ಫಿನಿಶ್ ಮಾಡಿ ಆಯ್ತು. ಒಂದ್ ನಿಮಿಷ ನೀವು ನನ್ನ ಪ್ರಶ್ನೆಗೆ ಉತ್ತರ ತರ ತಗೊಂಡ್ರೆ ಫೇರ್. ನೀವು ಭಾಷಣ ಹೊಡಿತೀನಿ ಅಂದ್ರೆ ಎಷ್ಟಿತ್ತು? 2013ರಲ್ಲಿ 68 ಲಕ್ಷ ಕೋಟಿ ಸಾಲ ಇತ್ತು. ಹೇಳಿ ನೀವು ಮುಂದುವರಿಸಿ. 2013ರ ನಂತರ ಇಲ್ಲಿ ಇವತ್ತಿಗೆ 199 ಲಕ್ಷ ಕೋಟಿ ಸಾಲ ಇದೆ. ಆ ಸಾಲ ಆಗಿರೋದು ಯಾವಾಗ ಅಂತ ಹೇಳ್ತೀನಿ. 2019-20ರಲ್ಲಿ ಕೋವಿಡ್ ಸಂದರ್ಭದಲ್ಲಿ 75 ಲಕ್ಷ ಕೋಟಿ ಸಾಲ ಮಾಡಿದೀವಿ. 2021 ಕೋವಿಡ್ ಸಂದರ್ಭದಲ್ಲಿ 101 ಲಕ್ಷ ಕೋಟಿ ಸಾಲ ಮಾಡಿದೀವಿ. ಈಗ ಮುಂದೆ ಕೋವಿಡ್ ಟೈಮ್ ನಲ್ಲಿ ನೀವು ಹೇಳಿದ್ ಕರೆಕ್ಟ್ ಇದೆ ಮೇಡಮ್. ನೀವು ಹೇಳಿದ್ದು ಅದು ಯಾಕಾಯ್ತು ಅಂತ ಅವ್ರು ಹೇಳಿದ್ರು ಕರೆಕ್ಟ್. ಇವಾಗ ನೀವು ಕಾರಣ ಹೇಳಿದ್ರಿ ಯಾಕಾಯ್ತು ಅಂತ. ಅದೇ ಟೈಮ್ ನಲ್ಲಿ ಒಂದು ಡೇಟಾ ನಾನು ಡಿಬೇಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ. PM ಕೇರ್ ಫಂಡ್ ಅಂತ ಲಕ್ಷಾಂತರ ಕೋಟಿ ರೂಪಾಯಿ ಮಾಡಿದ್ರಲ್ಲ, ಡಿಬೇಟ್ ಮಾಡ್ತಿದ್ದೀರೋ ಅಥವಾ ಜಗಳ ಆಡ್ತಿದ್ದೀರೋ ಅವ್ರು ಮಾತಾಡಾದ್ಮೇಲೆ ನೀವು ಕರೆಕ್ಟ್ ಮಾಡಿ ಅದನ್ನ. ಅದು ಬಿಟ್ಬಿಟ್ಟು ಮಧ್ಯೆ ಮಾತಾಡಿ ಚಿರೋದು ನಿಮ್ ಗಂಡಸರ ಧ್ವನಿಗೆ ನಾನ್ ನಿಮ್ ಲೆವೆಲ್ ಚಿರಕ್ ಆಗೋದಿಲ್ಲ. 10 ನಿಮಿಷ 15 ನಿಮಿಷ ಹಾಳು ಮಾಡ್ತೀರಾ. ನೀವು ಕರೆಕ್ಟ್ ಮಾಡಿ, ಆಮೇಲೆ ಕರೆಕ್ಟ್ ಮಾಡಿ ಮಾತಾಡ್ಸ್ತಾ ಕಳಿಸ್ತೀನೇನು. ಸ್ವರದಲ್ಲಿ ದೌರ್ಜನ್ಯ ಮಾಡ್ತಾ ಇದ್ರ ಮೇಡಮ್. ಇನ್ನೊಂದು ರಾಜ್ಯ ತೆರಿಗೆ ವಿಚಾರದಲ್ಲಿ ಹೌದು. ಇನ್ನೊಂದು ಮುಂದಕ್ಕೆ ಹೋಗಿ 14ನೇ ಹಣಕಾಸು ಆಯೋಗದಲ್ಲಿ ಮೇಡಮ್ ನಂಗೆ 4.7% ಇತ್ತು ನಮ್ಗೆ ಏನು ಕೇಂದ್ರದಿಂದ ತೆರಿಗೆ ಹಂಚಿಕೆ. ಅದು 15 ಇಶ್ಯೂ ಇರೋದು ಈಗ ಮೇಡಮ್ ಹಿಂದಿಂದ ಅಲ್ಲ, ಇವ್ರು ತೆರಿಗೆ ವಿಚಾರ ಮಾತಾಡಿದಕ್ಕೆ ನಾನು ಹೇಳಿದ್ದು ಅವಾಗ. ತೆರಿಗೆ ವಿಚಾರ ಕರೆಕ್ಟ್. ಈಗ ನಾನು ಅವ್ರಿಗೂ ಅರ್ಥ ಮಾಡಿಸಿದೀನಿ ಅದಿಗೆ ಅಂತ. ಈಗ ಇಷ್ಟನೋ ಕಷ್ಟನೋ ಮೇಡಮ್, ಈಗ ಕ್ರೈಸಿಸ್ ಬಂದ್ಬಿಟ್ಟಿದೆ. ಹೌದು, ಈ ಕ್ರೈಸಿಸ್ ಅಲ್ಲಿ ಬೇರೆ ಎಲ್ಲಿಂದನೂ ದುಡ್ಡು ಹರಿದು ಬರಲ್ಲ ನಮಗೂ. ಯಾಕೆಂದ್ರೆ ಎಲ್ಲಾ ಕಡೆಯಿಂದನೂ ಹೊಡ್ತಾ ಇದೆ. ಒಂದು ಕಡೆ ಅಲ್ಲಿ ಡಾಲರ್ ಮೂಲಕ ನಾವು ಕಚ್ಚಾ ತೈಲ ತಗೋಬೇಕು, ಸಪ್ಲೈನೂ ಇಲ್ಲ. ಇಂಥ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಮಾಡಿದೆ ಬೇರೆ ಏನೋ ಆಪ್ಷನ್ ಇದೆ ಕೇಂದ್ರ ಸರ್ಕಾರಕ್ಕೆ? ಅದನ್ನ ಅವ್ರು ಹೇಳ್ಬೇಕು ಮೇಡಮ್. ಮಾಡಬಾರ್ದು ಅನ್ನೋದಾದ್ರೆ ಬೇರೆ ಆಪ್ಷನ್ ಏನಿದೆ ಹೇಳಿ ಅದನ್ನಾದ್ರೂ. ಆಪ್ಷನ್ ಅದು ಕೇಂದ್ರ ಸರ್ಕಾರ, ಅದು ಅಷ್ಟು ದೊಡ್ಡ ಆರ್ಥಿಕ ನೀತಿಯನ್ನು ನಾವು ಇಲ್ಲಿ ಬಂದು ವಕ್ತಾರರು ಹೇಳಿಕ್ಕೆ ಆಗೋದಿಲ್ಲ. ಒಂದ್ ನಿಮಿಷ, ಕೇಂದ್ರ ಸರ್ಕಾರ ಒಂದ್ ನಿಮಿಷ ದೊಡ್ಡ ಇರೋದು ಒಳಗೆ ವಿಚಾರಗಳಿಲ್ಲ. ನಾನು ಹೇಳ್ತಾ ಇದ್ದೀನಿ ಮೇಡಮ್, ಕಳೆದ 10 ವರ್ಷಗಳು ಏನು ಲಾಭ ತಗೊಂಡಿದ್ದಾರೆ, ಏನು ಸಾಲ ಮಾಡಿದ್ದಾರೆ, ಕಾರ್ಪೊರೇಟ್ ತೆರಿಗೆ 30% ಇದೆ, 20% ಮಾಡಿದ್ದಾರೆ, ಅದೆಲ್ಲ ಉಳಿತಾ ಇದೆಯಲ್ಲ ಅದನ್ನ ಅಲ್ಲಿ ವಿನಿಯೋಗ ಮಾಡ್ಲಿ ಮೇಡಮ್. ಸರಿ ಮಾಡ್ತಿದಾರಲ್ಲ, ಒಂದ್ ತಿಂಗಳಿಂದ ಅದನ್ನೇ ಮಾಡ್ತಿದಾರಲ್ಲ. ವಿನಿಯೋಗ ಮಾಡಿ ಜನರಿಗೆ ಹೆಚ್ಚು ಮಾಡಬಾರ್ದು, ಬೆಲೆ ಹೆಚ್ಚು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಜನರಿಗೆ ಯಾವ ಕಾರಣಕ್ಕೂ ಹೆಚ್ಚು ಬೆಲೆ ಮಾಡಬಾರ್ದು, ಬೆಲೆ ಜಾಸ್ತಿ ಮಾಡಬಾರ್ದು. ಸಾಲದ ಬಗ್ಗೆ ಫಸ್ಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಾಲ ನಿಮ್ಗೆ ಅವಾಗಲೇ ಹೇಳಿದೆ, ಇವ್ರು ಅಧಿಕಾರ ಬಿಡ್ಕೊಂಡ್ ಕೊಟ್ಟಾಗ 69 ಲಕ್ಷ ಕೋಟಿ ಈ ದೇಶದ ಸಾಲ ಇತ್ತು. ಅದಾದ್ಮೇಲೆ 199 ಲಕ್ಷ ಕೋಟಿ ಇವತ್ತು ಸಾಲ ಇದೆ ದೇಶದ. ಕೇಳಿಸ್ಕೊಳ್ಳಿ, ಅದನ್ನ ಅತಿ ಹೆಚ್ಚು ಸಾಲ ಆಗಿರ್ತಕ್ಕಂಥದ್ದು ಸುಮಾರು 175 ಲಕ್ಷ ಕೋಟಿ ಸಾಲ ಆಗಿರ್ತಕ್ಕಂಥ ಕೋವಿಡ್ ಅಲ್ಲಿ. ಅದನ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ, ಅದನ್ನ ಮಾಡ್ತೀವಿ ಮೇಡಮ್. ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅಪ್ರಸ್ತುತ. ಯಾಕೆ ಅಂತ ನಾನು ಹೇಳ್ತೀನಿ. ಇವತ್ತು ಕೇಂದ್ರ ಸರ್ಕಾರ ಆಗಲಿ ಯಾರೇ ಆಗಲಿ ಇದುವರೆಗೂ ಸಹ ಅದನ್ನ ನಾವು ಕ್ಲಿಯಾರಿಟಿ ಕೊಟ್ಟಿಲ್ಲ, ಅಥವಾ ಅದನ್ನ ಮಾಡ್ತೀವಿ, ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ನಾವು ಹೇಳಿಲ್ಲ. ಬರೀ ಇದನ್ನೇ ನಾವು 10 ರೂಪಾಯಿ ಕಡಿಮೆ, ಒಂದ್ ನಿಮಿಷ ಮೇಡಮ್, 10 ರೂಪಾಯಿಯನ್ನ ನಾವು ಇದೇ ರೀತಿ ನಮ್ಮ ಏನ್ ಚಾರ್ಜ್ ಮಾಡ್ತಾ ಇದ್ವೋ, ನಾವು ಸೆಸ್ ಅನ್ನ ಹಾಕ್ತಾ ಇದ್ವು, 19 ರೂಪಾಯಿ 9 ಪೈಸಾ ಸೆಸ್ ಅನ್ನ ಹಾಕ್ತಾ ಇದ್ವೋ, ಆ ಸೆಸ್ ಅನ್ನ 10 ರೂಪಾಯಿಯನ್ನ ಕಡಿಮೆ ಮಾಡ್ದು. ಯಾಕೆ ಅಂತಂದ್ರೆ ಗ್ರಾಹಕರಿಗೆ ಹೊರೆ ಆಗ್ಬಾರ್ದು. ಅಂದ್ರೆ ನಮ್ದು ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಡಾಲರ್ ಮುಂದೆ ಪೆಟ್ರೋಲ್ದು ಒಂದು ಬ್ಯಾರಲ್ಗೆ ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಜನರಿಗೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ 10 ರೂಪಾಯಿನ ನಾವು ಕಡಿಮೆ ಆಲ್ರೆಡಿ ಜಾಸ್ತಿನೇ ಇತ್ತು, ಲಾಭ ಅಲ್ಲ, ಕಡಿಮೆ ಮಾಡಿದೀವಿ. ಆಲ್ರೆಡಿ ನೀವು ಬೇರೆ ಕಡೆ ಬೇರೆ ಎಲ್ಲಾ ದೇಶಗಳಲ್ಲಿ ಕಡಿಮೆ ಮಾಡಿದ್ರು, ನಮ್ಮಲ್ಲಿ ಕಡಿಮೆ ಮಾಡಿರ್ಲಿಲ್ಲ. ಯಾವ ದೇಶದಲ್ಲೂ ಕಡಿಮೆ ಮಾಡಿಲ್ಲ ಮೇಡಮ್. ಇವತ್ತು ಅಮೆರಿಕದ 51% ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ. ಈಗ ಅಮೆರಿಕ, UK, ಆಯ್ತು ಹಿಂದೆ ಜಾಸ್ತಿ ಇರ್ಬೋದು, ಬಟ್ ಇವತ್ತಿನ ಹೇಳ್ತೀನಿ ಕಡಿಮೆ ಮಾಡಿ. ಒಂದ್ ನಿಮಿಷ ತಡ್ರಿ ಮೇಡಮ್. ಈ ಹಿಂದೆ ಕಡಿಮೆ ಮಾಡಿದ್ರು, ಜಾಸ್ತಿ ಆದಾಗ ಜಾಸ್ತಿ ಮಾಡ್ತಿದ್ದಾರೆ. ನೀವು ಈ ಹಿಂದೆ ಕಡಿಮೆ ಮಾಡಿಲ್ಲ, ಜಾಸ್ತಿ ಆದಾಗ ಸ್ವಲ್ಪ ಕಡಿಮೆ ಮಾಡಿ ಅಪ್ರಿಶಿಯೇಟ್ ಮಾಡ್ಬೇಕು ನೀವು. ಅದೇ ನಾನು ಇವಾಗ ಸರ್ ಒಂದು ಗಣಿತ ಸರ್, ಏನು ಅಂತಂದ್ರೆ ಜಾಸ್ತಿ ಆದಾಗ ಬೇರೆ ಕಡೆ ಎಲ್ಲ ಜಾಸ್ತಿನೇ ಮಾಡಿದ್ರು, ಕಡಿಮೆ ಇದ್ದಾಗ ಬೇರೆ ಕಡೆ ಎಲ್ಲ ಕಡಿಮೆನೇ ಮಾಡಿದ್ರು.
ಆದ್ರೆ ನೀವು ಕಡಿಮೆನೇ ಮಾಡಿಲ್ಲ, ಜಾಸ್ತಿನೇ ಇತ್ತು. ಈಗ 10 ರೂಪಾಯಿ ಕಡಿಮೆ ಮಾಡಿದೀರ ಕಡಿಮೆ ಮಾಡಿದ ಕಾರಣ ಅದು ಸರಿ ಇದೆ. ಅದು ಗ್ರಾಹಕರಿಗೆ ಅಂತ ಲಾಭ ಏನಲ್ಲ ಈ ಕ್ರೈಸಿಸ್. ಅಲ್ಲ ಕಡಿಮೆ ಮಾಡಿದ ಕಾರಣ ಅಲ್ಲೇ ನಾನು ಹೇಳೋದು ಅಂತ ದೊಡ್ಡ ಲಾಭ ಆಗ್ಲಿಲ್ಲ, ಬಿಕಾಸ್ ಲಾಭ ಅಲ್ಲ ಅಂತ ಹೇಳ್ತಿರಲ್ಲ. ಆಲ್ರೆಡಿ ಜಾಸ್ತಿ ಇತ್ತಲ್ಲ. ಅಲ್ಲ ಜಾಸ್ತಿ ಇತ್ತು, ಅದನ್ನ ಜಾಸ್ತಿ 19 ರೂಪಾಯಿ ಇತ್ತು, ಅದನ್ನ ಕಡಿಮೆ ಮಾಡಿದೀವಿ. ನಾನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಕೇಳ್ಕೊತಾ ಇದ್ದೀನಿ, ನೀವು ಈ ಪೇಪರ್ ಬೆಲೆ 10 ರೂಪಾಯಿ ಸರ್, ಈ ಪೇಪರ್ ಬೆಲೆ 10 ರೂಪಾಯಿ, ಇದನ್ನ ಪ್ರೊಡಕ್ಷನ್ ಮಾಡಕ್ಕೆ 10 ರೂಪಾಯಿ. ಸೊ 10 ರೂಪಾಯಿ ಇದ್ದಾಗಲೂ 10 ರೂಪಾಯಿ ಕೊಟ್ಟಿದ್ದಾರೆ, ಇದಕ್ಕೆ 20 ರೂಪಾಯಿ ಆದಾಗಲೂ 20 ರೂಪಾಯಿ ಕೊಟ್ಟಿದ್ದಾರೆ. ನೀವು ಇದನ್ನ 20 ರೂಪಾಯಿ ಇದ್ದಾಗಲೂ ಕೂಡ 20 ರೂಪಾಯಿಗೆ ಕೊಟ್ರಿ, 10 ರೂಪಾಯಿ ಇದ್ದಾಗಲೂ 20 ರೂಪಾಯಿಗೆ ಕೊಟ್ರಿ. ಈ ಕ್ರೈಸಿಸ್ ಇದೆ ಅಂತ ಒಂದು 5 ರೂಪಾಯಿ ಕಡಿಮೆ ಮಾಡಿ, ಅದು ಲಾಭ ಅಲ್ಲ. ನಾನು ಹೇಳೋದು ಈ ಮುಖಾಂತರ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಮಸ್ಯೆ ಇದೆ. ಕಚ್ಚಾ ತೈಲದ ವಿಚಾರವಾಗಿರ್ಬೋದು ಅಥವಾ ಯುದ್ಧದ ವಿಚಾರವಾಗಿರ್ಬೋದು, ರಾಜ್ಯ ಸರ್ಕಾರವನ್ನು ಸಹ ಕಡಿಮೆ ಮಾಡ್ಲಿ, 10 ರೂಪಾಯಿ ಕಡಿಮೆ ಮಾಡ್ಲಿ. ಇವತ್ತು ಸಮಸ್ಯೆ ಆಗ್ತಾ ಇದೆ ಗ್ರಾಹಕರಿಗೆ, ಯಾಕೆಂದ್ರೆ 3 ಸಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಇವರು ಅಧಿಕಾರಕ್ಕೆ ಬಂದ್ಮೇಲೆ ಪೆಟ್ರೋಲ್ ಬೆಲೆನ. ದಯಮಾಡಿ ನೀವು ಸಹ ಕಡಿಮೆ ಮಾಡಿ. ಅದರಿಂದ ಇವತ್ತು ಮಾಡ್ತಿರ್ತಕ್ಕಂಥದ್ದು ಇವರು ಇದನ್ನ ಈ ಸುಳ್ಳು ಅಪಪ್ರಚಾರಗಳನ್ನ ಹಬ್ಬಿಸೋದು ಕಾಂಗ್ರೆಸ್ನವ್ರು ಬಿಡಬೇಕು. ನಾವು ಯಾವುದೇ ಕಾರಣಕ್ಕೂ ಇದುವರೆಗೂ ಸಹ ಕೇಂದ್ರ ಸರ್ಕಾರದೇ ಆಗಿರ್ಲಿ, ಆಯಿಲ್ ಕಂಪನಿಗಳೇ ಆಗಿರ್ಲಿ, ಇದುವರೆಗೂ ನಾವು ಹೇಳಿಲ್ಲ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ.